ತಗೋಗಿರ್ಜಕ್ಕ ನೀ ಅಟ್ ಎಲ್ಲಡ್ಕಿ ಹಾಕೋ. ಎಲ್ಲಡ್ಕಿ ತಿಂದ ಬಂದ್ ಬಿಡಂಗಾರ. ನಾನು ಕಲ್ಲವಕ್ಕದ ಮುಂದೆ ಹೋಗಿದಾರು, ಅವ್ರ ಜೋಡಿ ಹೋಗಿ ಸಾಲ್ ಹಿಡಿತಾನಂತೆ. ಹ್ಞೂನ್ರಿ ಅತ್ತಿರಿ, ಎಲ್ಲಡ್ಕಿ ತಿಂದಕ್ಕೆ ನಾನು ಬಂದೇ ಬಿಡ್ತೇನೆ ತಗೋರಿ. ಹ್ಞೂ ಬಾರವ, ನಾವ ಇಲ್ಲೇ ಕುಂತು ಅಂದ್ರ ಅಲ್ಲೇ ಕೆಲಸ ಮುಂದೆ ಸಾಗೋದಿಲ್ಲ. ಅವರು ಮಾತಾಡ್ಕೊಂತ ಕುಂತು ಬಿಡ್ತಾರ. ನಾಟ್ ಹೋಗೇ ಬಿಡ್ತೇನು, ನೀ ಬಾ ಹಂಗಾರ. ಹ್ಞೂ ರೀ ಅತ್ತಿರಿ, ನೀವು ಹೋಗಿರ್ರಿ, ನಾ ಬರ್ತೇನ್ರಿ. ಇಲ್ಲಿ ಅಡ್ಕಿ ತಿನ್ನೋನು ಮೊದಲು. ಏನ ಅನ್ರಿ, ಊಟ ಆದ್ಮೇಲೆ ಎಲ್ಲಡ್ಕಿ ತಿಂದ್ರನ ಸಮಾಧಾನ. ಮೊದಲ ರೂಢ ಇರಕಿಲ್ರಿವ. ಡಿಲಿವರಿ ಆದಾಗ ನಮ್ಮ ಮನ್ಯಾಗ ತಿನ್ಬೇಕು ತಗೋ ಅಂತ ಕೊಟ್ಟು ರೂಢಿ ಮಾಡಿಬಿಟ್ರು. ಈಗ ನಮ್ಮ ಅತ್ತಿಗಳ ಕಡೆ ಹೆಂಗಾರ ಮಾಡಿ ಇಸ್ಕೊಂಡು ತಿನ್ನು ಮಟ ಸಮಾಧಾನ ಆಗೋದಿಲ್ಲ. ತಿನ್ನು ರೂಢ ಬಿದ್ರೆ ಮುಗ್ದ ಬಿಡ್ತ. ಇವತ್ತು ಯಾಕೋ ನಮ್ಮ ಅವ್ವ ಫೋನ್ ಹಚ್ಚಾಕಿ ಫೋನ ಹಚ್ಚಿಲ್ಲಲ್ಲ. ನಾನರ ಹಸ್ತಂತಡಿ, ಏನ್ ಮಾಡತಾಳೋ ಏನೋ. ಮಗಳಿಗೊಂದು ಫೋನ್ ಹಚ್ಬೇಕನ್ನೋದು ಅರಿವ ಇರೋದಿಲ್ಲ ಅಕ್ಕಿಗರ. ಹಲೋ ಹಲೋ, ಯಾರು ಮಾತಾಡೋದು? ಯವ್ವ ನಾವಲ್ಲಿ ಅಲ್ಬೇ ಮಗಳನ್ನೂ ಮರೆತೆ ಅಂದ್ರ ಮಗಳ ದನಿನೂ ಮರೆತು ಬಿಟ್ಟೆನ ಈ ಸಲ. ಯಾಕ ನನ್ನ ದನಿ ಗುರ್ತಾತ್ವತ್ತಲ್ಲ ನಿನಗ? ಹಲೋ, ನೀನಾ ಯವ್ವ? ಅಯ್ಯ ಯಾಕೋ ಸರಿಯಾಗಿ ಕೇಳ್ಸತ್ತಿರ್ಕಿಲ್ಲವ ಮಗಳ, ನಿನ್ ದನಿ ನನಗೆ ಗುರ್ತತ್ತಲ್ಲ. ಹೌದಾ, ನಾ ಎಲ್ಲಿ ಹಂಗಾರ ನನ್ ಮರ್ತ ಬಿಟ್ಲನೋ ಅಂತ ಮಾಡಿದ್ನಿ ಹಂಗಾರ. ಅಯ್ಯ ಇಲ್ಲವ ಮಗಳ, ಹಂಗ್ಯಾಕಂತಿ? ಮತ್ತೇನ್ ಬೇ, ಮಗಳು ಹೆಂಗದಾಳು, ಏನ್ ಮಾಡತಾಳು, ಆರಾಮದಾಳೋ ಇಲ್ಲೋ, ಏನ್ರ ತಿನ್ಲೋ ಇಲ್ಲೋ, ಉಂಡ್ಲೋ, ಏನ್ ಕೆಲಸ ಮಾಡತಾಳು ಅಂತ ಹೇಳಿ ಒಂದಿನಾರ ಕೇಳಿಯ? ಮಂದಿ ತಾಯಿಗಳು ನೋಡು ಹಂಗ ದಿನಕ್ಕೆ 20 ಸಲ ಫೋನ್ ಹಚ್ತಾರಂತ. ನನ್ ಗೆಳತಿದ ಅಲ್ಲಕ್ಕೆ ತನುಜಾ, ಆಕೆ ಹೇಳ್ತಿರ್ತಾಳ, ಆಕೆ ಹೇಳಾಕತ್ರ ಕೇಳಿ ನಂದರ ಹೊಟ್ಟೆ ಉರಿತಿರ್ತೈತಿ. ಅವ್ರವ್ವ ದಿನಕ್ಕೆ ಒಂದು ಮುಂಜಾನಿಂದ ಒಂದ್ ತಾಸಿಗೊಮ್ಮೆ ಅರ್ಧ ತಾಸಿಗೊಮ್ಮೆ 20 ಸಲ ಫೋನ್ ಹಚ್ತಾರಂತ. ಏನ್ ತಿಂದೇವ, ಏನ್ ಉಂಡಿ, ಏನ್ ಅಡಿಗೆ ಮಾಡಿದ್ದಿ, ಎಲ್ಲಾನು ಬಿಟ್ಲಂಗೆ ಎಲ್ಲ ಕೇಳ್ತಾರಂತ. ನೀ ಎದಕ್ಕೆ ಉಪಯೋಗದಿ? ಒಂದಿನಾರ ಕೇಳಿ ಏನ ನನ್ನಂಗ? ಹಂಗೇಕ ಫೋನ್ ಹಚ್ಚಕ ನಮ್ಗೆ ಎಲ್ಲಕತ್ತೆ ಮಗಳ ಕೆಲಸದಾಗ. ಅವ್ರ ಪಾಪ ಖಾಲಿ ಇರ್ಬೇಕು, ಹಚ್ತಿದ್ದಾರ ಬಿಡ. ನನಗೆ ಎಲ್ಲಕತ್ತಿವ, ಏನೋ ಒಂದ್ಸಲ ಹಚ್ಬೋದು, 2 ಸಲ ಹಚ್ಬೋದು. ಹಂಗ ದಿನ ಪ್ರತಿ ಹಚ್ಚಕ ನಮ್ಮ ಕೈಲಿಂದ ಎಲ್ಲಕತ್ ಬಿಡ ತಾಯಿ. ಹಚ್ಚಕ್ ಆಗುದಿಲ್ಲ ನನಗ ಅಂತ ಹೇಳ, ಅದಕ್ಕೆ ಯಾಕಷ್ಟೆಲ್ಲ ಕಾರಣ ಕೊಡ್ತಿ? ಯಾಕ ಅವ್ರಿಗೂ ಅವ್ರ ಮನೆಗೊಳಗ ಏನ್ ಕೆಲಸ ಬಗಸಿ ಏನು ಇರುದಿಲ್ಲ ಅಂತ ತಿಳ್ಕೊಂಡು ಏನ? ಎಲ್ಲ ಇದ್ರು ಮಕ್ಕಳ ಮ್ಯಾಗ ಅಷ್ಟು ಕಾಜಿ ಇರ್ತಾರ. ಅವ್ರು ಹೆಣ್ ಮಕ್ಕಳಂದ್ರ ಅಷ್ಟು ಬಿದ್ದು ಜೀವ ಕೊಡ್ತಿರ್ತಾರ. ನಮ್ಮ ಮಕ್ಳು ಹೆಂಗದಾರೋ ಏನೋ ಅಂತ ಹೇಳಿ ಆ ನಮ್ಮನೆ ಕಾಜಿ ತೋರಿಸ್ತಿರ್ತಾರ. ನಿನಗೇನ ಮದುವೆ ಮಾಡಿ ಕೊಟ್ಟ ಬಿಟ್ಟಿಯಲ್ಲ, ಹೆಂಗಿದ್ರು ಈಕಿದೇನ್ ಬಿಡ ಆರಾಮ ಇರ್ತಾಳ ಅಂತ ಹೇಳಿ ಚಿಂತೆ ಬಿಟ್ಬಿಟ್ಟಿ ನನ್ನ. ಇಲ್ಲವ ಮಗಳ, ಈಗೇನ ನನ್ ಬೇಯಕನ ಫೋನ್ ಹಚ್ಚಿದ್ದೇನ ಈಗ? ಕೆಲಸ ಏನ್ ಮತ್ ನನಗ ಬೇರೆ ಏನು ಮಾಡಕ್ ಕೆಲಸ ಇಲ್ಲ ನೋಡ. ನಾ ಏನ್ ಖಾಲಿ ಅದನ್ನ ತಿಳ್ಕೊಂಡಿ ನಿನ್ ಫೋನ್ ಹಚ್ಚಿ ಬೇಯಕ ಮುಂಜಾನೆ ಎದ್ದ 4:15 ಎದ್ದ ಮನಿ ಎಲ್ಲಾ ಕೆಲಸ ಮುಗಿಸ್ಕೊಂಡ್ ಅಡಿಗೆ ಮುಗಿಸ್ಕೊಂಡ ನಮ್ಮ ಅತ್ತಿಗಳ ಜೋಡಿ ಹೊಲಕ್ಕ ಕಳೆ ತೆಗಿಯಕ್ ಬಂದೆನ್ನ. ಈಗ ಒಂದ್ ಅರ್ಧ ಎಲ್ಲ ಕಳೆ ತೆಗೆದು ಮುಗಿಸಿ ಊಟ ಮಾಡಿ ಕುಂತಿದ್ದು, ಅವಾಗ ನೆನಪಾತು, ಅದಕ್ಕೆ ಹಚ್ಚಿನಿ. ಹೌದಾ ಯವ್ವ, ಊಟ ಆತ ಹಂಗಾರ ಎಲ್ಲಾರ್ದು? ಊಟ ಆತ. ನಿಮ್ದು? ನಮ್ದು ಆತವ ಊಟ ತಂಗಿ. ಏನ್ ಮಾಡಕತ್ತಿದ್ರಿ? ಏನಿಲ್ಲವ ಗಿರ್ಜಕ್ಕ, ಈಗ ಊಟ ಮಾಡಿ ಕುಂತಿದ್ದೆ ನೋಡ. ಆತ್ ತಗೋರ್ವ, ಹೊಲ್ದಾಗ ಕೆಲಸ ಮಾಡಕತ್ತೀರೇನೋ. ಇಡ್ಲಿ ತಂಗಿ ಹಂಗಾರ ಸಂಜೆ ಮುಂದ್ ಮನಿಗ್ ಬಂದ್ಮೇಲೆ ಹಚ್ಚುವ. ಅಲ್ಬೇ, ನೀನಾಗೆ ಫೋನ್ ಹಚ್ಚೋದರ ಗೊತ್ತಿಲ್ಲ ನಿನಗ. ನಾನಾಗೆ ಹಚ್ಚಿರು ಮಾತಾಡಕ್ ತಯಾರಿಲ್ಲಲ್ಲ, ಫೋನ್ ಇಡ್ಲಿ ಅಂತಿ. ನನ್ ಗೆಳತಿ ಅವ್ವ ಒಂದ್ ಸಲ ಫೋನ್ ಹಚ್ಚಿರ ತಾಸ್ ಗಂಟ್ಲೆ ಮಾತಾಡ್ತಾರ ಗೊತ್ತೈತಿ. ಇವತ್ತೇನ್ ಅಡಿಗೆ ಮಾಡಿದ್ದಿ, ಏನ್ ತಿಂದಿ, ಆಮೇಲೆ ಏನ್ ಪಲ್ಯ ಮಾಡಿದಿ, ರೊಟ್ಟಿ ಮಾಡಿದ್ಯೋ, ಚಪಾತಿ ಮಾಡಿದ್ಯೋ, ಅನ್ನಕ್ಕೆ ಏನ್ ಸಾರು ಮಾಡಿದಿ, ಒಗ್ಗರ್ಣಿ ಮಾಡಿದ್ಯೋ ಅಂತ ಹೇಳಿ ಎಲ್ಲ ಕೇಳ್ತಾರ. ನೀ ನೋಡು ಆತವ ಮುಂಜಾನೆ ಕೆಲಸ ಮಾಡೀನಿ, ಇಷ್ಟೆಲ್ಲ ಮಾಡೀನಿ ಅಂತ ನಾ ಹೇಳಿರನು ಆತ್ ತಗೋಗಿರ್ಚಕ್ಕ ಕೆಲಸ ಮಾಡ್ಕೊರಂಗಾರ ಹಸ್ತನು ಅಂತಿ. ಅಲ್ಬೇ, ನಿಂಗೇನ್ ನನ್ ಮೇಲೆ ಕಾಜಿನ ಇಲ್ಲನ? ಮಂದಿ ಅವುಗಳಂಗ ನೀ ಏನ್ ನನ್ ಕಾಜಿನ ಮಾಡೋದಿಲ್ಲಲ್ಲ? ಯಾಕೆ ಬೇವ, ನನ್ ಮೇಲೆ ಏನ್ ಪೂರ ಕಾಜಿ ಕಮ್ಮಿನ ಆಗ್ಬಿಟ್ಟತನ ನಿನಗೆ ಈ ಸಲ? ಅಯ್ಯೇ ಇಲ್ಲೇವ ಮಗಳ, ಹಂಗ್ಯಾಕ್ ಮಾತಾಡ್ತಿ? ಕೆಲಸ ಮಾಡಕತ್ತೆ ಒಂದೇವಲ್ಲ, ಅದಕ್ಕೆ ಹಂಗಾರ ಹೋಗುವ ಕೆಲಸ ಮಾಡೋಗು ಅಂತ ಅನ್ನಿ. ಮತ್ ಖಾಲಿ ಇದ್ದಾಗ ಮಾತಾಡಕ್ ಬರ್ತತಿ ಅಂತ ಹಂಗನ್ನಿವ. ಹಂಗೆಲ್ಲ ಏನು ಮಾತಾಡ್ಬೇಡವಾ ತಂಗಿನಿ. ಮತ್ತೇನ್ ಬೇ, ಮಾತಾಡ್ದೆ ಏನ್ ಮಾಡ್ಲಿ? ಬ್ಯಾರೆದವ್ರದೆಲ್ಲ ನೋಡಿರ ನಮ್ಮವ್ವ ನನ್ನ ಮೇಲೆ ಕಾಜಿನ ಇಲ್ಲನೋ ಅನ್ಸಕತ್ ಬಿಟ್ಟತ್ ನನಗ. ಅಂದ್ರೇನ್ವಾ ಯವ್ವ, ದಿನಕ್ಕೆ 20 ಸಲ ಫೋನ್ ಮಾಡಿರಟ್ಟ ಮಗಳ ಮೇಲೆ ಕಾಜಿ ಅದನು ಅಂದಂಗನ ನಿನ್ ಮಾತಿಲೆ? ಹ್ಞೂ ಮತ್ತೆ ಅವರೆಲ್ಲ ಹೆಂಗ್ ಮಾತಾಡ್ತಾರಲ್ಲ, ಮತ್ತೆ ನೀ ಒಂದಿನಾರ ಮಾತಾಡ್ತೀನ ಹಂಗ ನನ್ನ ಜೊತೆಗೆ? ಅಲ್ಲೇವ, ಏನ್ ದಿನ ಪ್ರತಿ ಅಷ್ಟೆಲ್ಲ ಸಲ ಹಚ್ಚಿ ಮಾತಾಡೋದು ಏನಿರ್ತೈತಿ? ಮಕ್ಳು ಆರಾಮಿದ್ರ ಆತವ, ಆರಾಮದೇರಿ, ಉಣ್ರಿ ತಿಂದ್ರಿ ಅಂತ ಮಾತಾಡಿರ ಅಟ್ ಸಮಾಧಾನ. ಮಕ್ಕಳು ಮರಿ ಎಲ್ಲಾರು ಆರಾಮದಾರ ಅಂತಂದ್ರ ಸಮಾಧಾನ ಆಗ್ಬಿಡ್ತೈತಿ. ಅದಕ್ಕಿಂತ ಹೆಚ್ಚಿಗೆ ದಿನ ಮಾತಾಡೋದು ಏನಿರ್ತೈತಿ? ಆದ್ರೂ ಬಿಡ್ಬೇ, ಅವ್ರೆಲ್ಲಾರಂಗ ನೀ ಒಂದಿನಾನು ಹಚ್ಚಿ ಮಾತಾಡೋದಿಲ್ಲ ನನಗೆ. ನನಗೆ ಹಚ್ಚಿರನು ಒಂದೀಟ ಮಾತಾಡ್ದಕ್ಕೆ ಇಡ್ಲೇಯವ್ವ ಅಂತಿರ್ತಿ. ಯಾವಾಗ ನನ್ನ ಫೋನ್ ಇಟ್ಟು ಹೋದೆನೋ ಅಂತ ಕಾಯ್ತಿರ್ತಿ.
ಅಯ್ಯಯ್ಯ ಇದೇನು ಬಂತ ಯವ್ವ ನನಗೆ ಚಿಂತೆ. ಇಲ್ಲವ ನಿನಗೆ ಏನು ತಲೆ ತಗೊಂಡಿ ನೀನು? ಅಲ್ಲ ಏನು ಫೋನ್ಯಾಗ ಹಚ್ಚಿ ಮಾತಾಡ್ರಷ್ಟ ಅಜ್ಜಿ ಅದ ಒಂದಂಗನ. ಏನು ನಿಮ್ದು ತುಂಬಿದ ಮನಿ ಹೊಳ್ಳೊಳ್ಳೆ ಫೋನ್ ಹಚ್ಚೆ ನಿನಗೇನು ತೊಂದರೆ ಕೊಡೋದಂತ ಹೇಳಿ ಒಂದು ಸ್ವಲ್ಪ ಮಾತಾಡ್ಕಾರ ಇಡ್ತಾವ ತಂಗಿ. ಹಂಗೆ ದಿನಂಪ್ರತಿ ಮಂದಿ ಹಂಗ ಹಚ್ಚೆ ತಾಸ್ಕಂಡ್ಲೆ ಮಾತಾಡಕ ನಮಗರ ಎಲ್ಲಿ ಅನುಕೂಲಕತಿ ನಿನಗರ ಎಲ್ಲಿ ಅನುಕೂಲಕತಿ ಮಾತಾಡಕ. ಕಳ್ಳನ್ಗೊಂದು ಪಿಳ್ಳೆನೆವ ಅಂತ ಹೇಳಿ ಏನಾರ ಕೇಳಿರ ನಿಮಗೆ ತುಂಬಿದ ಮನಿ ಹಂಗ ಹಿಂಗ ಅಂತ ಹಿಂಗೆ ಮಾತಾಡಿ ಸರ್ಕೊಂಡ್ಬಿಡ್ತೀವಿ ನೋಡು. ಇಲ್ಲೇವ ಮಗಳ ನಿಮಗೆ ಸಾಕಷ್ಟು ಕೆಲಸ ಇರ್ತಾವು. ಅತ್ತಿ ಮಾವ ಅಮ್ಮಗಳು ಗಂಡ ಮಕ್ಕಳು ಅಂತ ಹೇಳಿ ನೀನ ಸಾಕಷ್ಟು ಕೆಲಸದಾಗಿರ್ತಿ. ನಿನಗೇನು ಹೊಳ್ಳೊಳ್ಳೆ ಫೋನ್ ಹಚ್ಚೋದು ಅಂತ ಹೇಳಿ ಒಂದು ಹಚ್ಚಿದಾಗ ಒಂದಿಟ್ಟು ಮಾತಾಡಿ ಇಟ್ಟು ಬಿಡ್ತಾನೆವ. ಅಷ್ಟಕ್ಕೆ ನೀ ಹಿಂಗೆಲ್ಲ ತಿಳ್ಕೊಂಡ್ರೆ ಹೆಂಗೆ ಹೇಳಿ ಗಿರ್ಜಕ್ಕ? ಆತಾತಗೋ, ಹಿಂಗೇನಾರ ಒಂದು ನನ್ಗೆ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಡ್ತೀವಿ ಒಟ್ಟು. ಯವ್ವ ಹುಡುಗರು ಹಳೆಯರು ನಿಮ್ಮ ಅತ್ತಿಗಳು ಎಲ್ಲರೂ ಆರಾಮದಾರಲ್ಲ? ಬೇ ಎಲ್ಲರೂ ಆರಾಮದಾರು. ಅಲ್ಲೇ ಅಪ್ಪ ಅದು ಎಲ್ಲ ಆರಾಮದಾರಲ್ಲ? ಯವ್ವ ನೀನು ಮೊನ್ನೆ ಪಂಚಮಿಗೆ ಬರ್ತಾನಂದು ಬರಲೇ ಇಲ್ಲ. ನಾಳೆ ರಾಖಿ ಹಬ್ಬಕ್ಕರ ಬರ್ತೀಯನ ತಂಗಿ? ನಿಮ್ಮ ಅಪ್ಪನ ಕಳಿಸ್ಕೊಡ್ತಾನು ಕರೆಯಕ ರಾಖಿ ಹಬ್ಬಕ್ಕ? ಬೇವ ಅತ್ತಿ ಯಾರನ್ನ ಕೇಳ್ತಾನು ಕೇಳ್ಕಾರ ಒಂದೆರಡು ದಿನ ಬರ್ತೇನೆ ತಗೋ. ಆಯ್ತು ತಗೋ ಯವ್ವ ಕೇಳಂಗಾರ ಮನ್ಯಾಗ. ನಾನು ಇವತ್ತು ಸಂಜೆ ಮುಂದೆ ನಿಮ್ಮ ಅಪ್ಪನ ಕಡೆಯಿಂದ ಮನೆಗೆ ಫೋನ್ ಹಚ್ಚಕಸ್ತೇನು. ನಿಮ್ಮ ಅತ್ತಿಯರ ಜೋಡಿ ಅದು ನಿಮ್ಮ ಅಪ್ಪಾರ ಮಾತಾಡ್ತಾರ. ಬೇವ ಅಷ್ಟು ಮಾಡ್ಬಿಡಂಗಾರ. ನಾನಾಗೆ ಊರಿಗೆ ಹೋಗ್ಕೊನು ಅಂತಂದ್ರೆ ಅವ್ರು ಕರೆಯಕ್ಕೆ ಬರೋದ್ಲೇ ನೀನ ಹೊಕ್ಕೇನ ಅಂತಾರತ್ತಿ. ಅದಕ್ಕೆ ನೀವ ಫೋನ್ ಹಚ್ಚಿ ಅವ್ರ ಇಂಬಾಟನೆ ಮಾತಾಡ್ಬಿಡ್ರಿ. ಆಯ್ತು ತಗೋ ಗಿರ್ಜಕ್ಕ. ಹೆಂಗಿದ್ರು ಪಂಚಮಿ ಉಂಡಿ ಕೊಡಾಕನು ಬರೋದಿತ್ತು. ಇವತ್ತು ಫೋನ್ ಹಚ್ಚಿಸ್ಕಾರ ಪಂಚಮಿ ಉಂಡಿ ಕೊಡಾಕ ಬಂದಂಗೂ ಆತು, ನಿನ್ನೂ ಕರ್ಕೊಂಡ್ ಬಂದಂಗೂ ಆತು. ಬರ್ತಾರು ಅಂತ ಹೇಳಿ ನಿಮ್ಮ ಅತ್ತಿ ಮುಂದೆ ಹೇಳಿಸ್ತಾನು. ಬರ್ತಾರ ತಗೋ ಕರೆಯಕ. ಬಾಯವಂಗಾರ ಇಡ್ಲೆ ಹಂಗಾರ. ಬೇವ ಇವತ್ತು ಸಂಜೆ ಮುಂದೆ ಲಘುನ ಹಚ್ರಿ ಫೋನ. ನಾನು ನಾಳೆಗೆ ಬರಾಕ ಎಲ್ಲ ಸಜ್ಜು ಮಾಡ್ಕೋತಾನಂತ. ಯವ್ವ ಪಂಚಮಿಗೆರ ಹೋಗಕ್ಕಾಗ್ಲಿಲ್ಲ, ರಾಖಿ ಹಬ್ಬಕ್ಕರ ಹೋಗಿ ಬಂದ್ರಾತ್. ಗಿರ್ಜಕ್ಕ ಏನ್ ಮಾಡಕತ್ತಿ ಅಲ್ಲಿ ಕುಂತ್ಕೊಂಡ? ನಾವು ಹಿಡಿದ ಸಾಲ ಮುಗ್ಸಾಕ್ ಬಂದು ಇನ್ನ ಬರ್ತಾ ಬರ್ತಾ ಅಂತ ಹಾದಿ ನೋಡಕತ್ತಾನು. ಬರಾಕತ್ತೆ ಯಾರಿಲ್ಲ. ಬಾಯಿ ಎದ್ದು ಸಾಕ ಮತ್ ಮನಿಗೆ ಹೋದ್ಮೇಲೆ ಫೋನ್ ಹಚ್ಚಿ ಮಾತಾಡಂತೆ ಅಂತ. ಏನನೋ ಅದೊಂದು ಫೋನ್ ಹಿಡ್ಕೊಂಡ್ ಕುಂತ್ ಬಿಟ್ರೆ ಜಗತ್ತ ಮರ್ತ್ ಬಿಡ್ತೀರಿ ನೀವೆಲ್ಲ. ರೈತೀರಿ ಬನ್ರಿ. ಅಯ್ಯಯ್ಯೋ ನಮ್ಮಮ್ಮ ಅವ್ವ ನಿಮ್ಮಲ್ಲಿ ಮಾತಾಡ್ಕೊಂತ ಕುಂದ್ರೂರಾಗ ಹೊತ್ತು ಹೋಗಿದ್ದ ಗೊತ್ತಾಗಿಲ್ಲ. ಇನ್ನು ಬೇಯಿಸ್ಕೋದನ ಇವ್ರ ಕಡೆ ಒಂದು ಸಾಲ ಮುಗಿಸ್ಬಿಟ್ಟಾರ ನೋಡಿ ಲಗುದ. ಸರಿ ಮೊದಲು ಹೋಗಿ ಅವ್ರನ್ನ ಕುಡ್ಕೋತಾನಂತ. ಇಲ್ದ್ರ ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟಿ ಬೇಯಿಸ್ಕೋದಕ್ಕತಿ. ಪಂಚಮಿ ಹಬ್ಬಕ್ಕೆ ಹೋಗಕ್ಕೆ ಆಗ್ಲಿಲ್ರಿ. ಇವ ಹೊಲ್ದಾನ ಕೆಲಸ, ಹೊಲ ಪೂಜೆ ಮಾಡೋದು, ಅದು ಇದು ಉಂಡಿ ಕಟ್ಟೋದು ಅಂತೇಳಿ 12 ಕೆಲಸ ರೀ ಮನೆಯೊಳಗೆ. ಅನುಕೂಲನ ಆಗಲಿಲ್ಲ. ಇನ್ನೇನು ರಾಖಿ ಹಬ್ಬನೂ ಬಂತಲ್ಲ, ರಾಖಿ ಹಬ್ಬಕ್ಕನ ಹೋಗಿ ಬಂದ್ಬಿಡ್ತೇನಂತ್ರಿ. ಮತ್ತು ನೀವು ಎಲ್ಲರೂ ಪಂಚಮಿ ಹೆಂಗೆ ಮಾಡೀರಿ ಕತೆ ನೋಡ್ಕೊಂಬಂದ್ರಲ್ಲ. ಕತೆ ಇಷ್ಟ ಆದರೆ ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ. ನಮ್ಮ ಕತೆಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಒಳಗೆ ಬರೆದು ಕಳಿಸ್ರಿ. ಮತ್ತು ಹೋಗಿ ಬರೋಣ್ರಿ ಹಂಗಾರ. ಧನ್ಯವಾದಗಳು ಎಲ್ಲರಿಗೂ.